ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ನಾವು ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಾರ್ನಿಂಗು ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಮಿಡ್ ನೈಟ್ ಎದ್ದಿದ್ವಲ್ಲ, ಸೊ ಹಾಗಾಗಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ವ್ಲಾಗ್ನ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಎಲ್ಲರೂ ನೋಡಿದ್ದೀರಾ ತಮ್ಮನೇಲಿ ಆಲ್ರೆಡಿ. ತಿರುಪತಿಗೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇತ್ತು ಅಂತ ಹೇಳಿದರು, ಬಟ್ ನಾವು ಹೋದಾಗ ಅಷ್ಟೊಂದು ರಶ್ ಏನಿರಲಿಲ್ಲ. ನಾವು ಲಾಸ್ಟ್ ಟೈಮು ಒಂದು 3 hours ಡಿಫ್ರೆನ್ಸ್ ಇದೆ ಅಷ್ಟೇ ದರ್ಶನ ಎಲ್ಲ ಆಗಿದ್ದು. ಹೋದ ಸಲ ಅಂದರೆ ನಾವು 10 o'clock ಎಲ್ಲ ನಾವು ಕ್ಯೂನಲ್ಲಿ ಹೋಗ್ತಾ ಇದ್ವಿ. ಈ ಸಲ ಒಂದು 11:30 ಅಷ್ಟರಲ್ಲಿ ಹೋದ್ವಿ ಅಲ್ಲಿಗೆ. ನಾವು ಮುಡಿಯೆಲ್ಲ ಕೊಡೋದೆಲ್ಲ ಲೇಟ್ ಆಯಿತು, ಮತ್ತು ಟ್ರೈನ್ ಹೋಗಿದ್ದು ಲೇಟ್ ಆಯಿತು ಈ ಸಲ, ಸೊ ಹಾಗಾಗಿ ಲೇಟ್ ಆಯ್ತು ಅಷ್ಟೇ. ಈ ಸಲವೂ ಚೆನ್ನಾಗೇ ಆಯಿತು. ಅದು ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ. ನಾವು ತುಂಬ ವೀಡಿಯೋಸ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿದಾಗ ತುಂಬಾ ರಶ್ ಇದೆ, ಯಾರೂ ಬರಬೇಡಿ ಈ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ನಾವು ಹೋದಾಗ ತುಂಬಾ ಜನ ಕಡಿಮೆ ಇದ್ದರು. ಮಾರ್ನಿಂಗ್ ಅಷ್ಟೊಂದೆಲ್ಲ ದರ್ಶನ ಆಯಿತು. ವಿಷ್ಣು ಆಯ್ ಮಾಡಮ್ಮ. ಅವ್ರು ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ ಮುಗ್ದವ್ರು ಅಲ್ಲ, ವಾಮಿಟ್ ಬರ್ತಾ? ಬೇರೆ ಕೊಡಿಸ್ತೀನಿ ಸುಮ್ಮನಿರ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆನೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದು. ನನ್ನ ಮಗ ಅಂತೂ ಆಗ್ತಾ ಇರಲಿಲ್ಲ, ಅವನಿಗೆ ಬಸ್ಸಿಗೆ ಹತ್ತಿರ ತುಂಬಾ ವಾಮಿಟ್ ಆಗಿಬಿಡ್ತು ಇಳಿಯೋಷ್ಟರಲ್ಲಿ. ಇವಾಗ ಕೂತಿದ್ದೀವಿ ಬಸ್ಸಲ್ಲಿ, ಜನ ಎಲ್ಲ ಹತ್ತಾ ಇದ್ದಾರೆ. ಇವಾಗ ಹೊರಟ್ವಿ ಬೆಟ್ಟಕ್ಕೆ ಅಂತ. ಆ್ಯಕ್ಚುಲಿ ನಾವು ನಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಹೋದಾಗಲೇ ಅಂದ್ಕೊಂಡಿದ್ವಿ ಈ ಸಲ ನಡ್ಕೊಂಡು ಹೋಗಬೇಕು ಅಂತ, ಬಟ್ ಈ ಸಲವೂ ಆಗಲಿಲ್ಲ. ನನ್ನ ಮಗ ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಅಂದ್ಕೊಂಡು ಈ ಸಲ ಫುಲ್ಲು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಶ್ರೀ ನೀನಿಲ್ಲ ಕೂತ್ಕೋ, ನಿಧಾನ ಕಿಳಿ. ಸೊ ಹೀರೋ ಬಂದ್ವಿ. ಇವಾಗ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ ನಾವು. ನನ್ನ ಮಗ ಅಂತೂ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮುಡಿ ಕೊಡಬೇಕಾದ್ರೆ ಮುಡಿ ಕೊಡೋದು ಬೇಡ, ಮುಡಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮತ್ತೆ ಬೇಡ, ಒಂದು ಸ್ವಲ್ಪ ಹೊತ್ತು ಪರವಾಗಿಲ್ಲ ಅಂತ ಹಿಡ್ಕೊಂಡ್ಬಿಟ್ಟು ಮಾಡಿಸಿದ್ವಿ. ಈಗಲೇ 4ನೇ ಸಲದ್ದು ಆದ್ರೂ ಯಾಕೋ ತುಂಬಾ ಅಳ್ತಾ ಇದ್ದ ಅವನು. ಇವಾಗ ನಾವು ಯಾವುದೇ ರೂಮ್ ಎಲ್ಲ ಮಾಡ್ಕೊಂಡಿಲ್ಲ, ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ.
ನಾವು ನೈಟು ಒಂದು 11:30ಗೆ ಹೋಗಿದ್ಕೆ 7:30ಗೆಲ್ಲ ದರ್ಶನ ಆಯಿತು. ಇವಾಗ ಆಚೆ ಬಂದ್ವಿ, ಫೋನ್ ಎಲ್ಲ ಇಸ್ಕೊಂಡು ಇವಾಗ ವಿಡಿಯೋ ಮಾಡ್ಕೋತಾ ಇರೋದು. ಅಷ್ಟೊಂದು ರಶ್ ಏನಿರಲಿಲ್ಲ. ಮಕ್ಕಳಿಗೆ ಟಾಯ್ಸ್ ಎಲ್ಲ ಕೊಡಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪಾರ್ಕ್ ಇತ್ತಲ್ಲ ಮುಂದೆ, ಅಲ್ಲಿ ಸ್ವಲ್ಪ ಮರದ ನೆರಳಲ್ಲಿ ಕೂತ್ಕೊಳ್ಳೋಣ, ತುಂಬ ಬಿಸಿಲಿತ್ತಲ್ಲ. ಸೊ ಹಾಗಾಗಿ ಅಲ್ಲೇ ಕೂತ್ಕೊಳ್ಳೋಣ ಅಂತ ಬಂದ್ವಿ, ಕೂತ್ಕೊಂಡಿದ್ದೀವಿ. ಇಲ್ಲಿ ಹೊರಡಬೇಕು ಇವಾಗ ನಾವು. ದರ್ಶನ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫಾಲೋ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.